ಇವಳನ್ ಸುಮ್ನೆ ಬಿಡಲ್ಲ. ರೂಪಾಗ್ ಸಮಾಧಾನ ಮಾಡಕ್ ಹೋದೆ, ಓಕೆ. ಮತ್ತೆ ಆ ಮಾತ್ ಮೊದ್ಲೇ ಯಾಕೆ ಹೇಳಿಲ್ಲ? ಏನಂತ ಹೇಳ್ಬೇಕಿತ್ತು ಚಿಕ್ಕಮ್ಮ? ಅವ್ರಿಗೆ ಹರ್ಟ್ ಮಾಡಿ ನಾವು ತಪ್ಪು ಮಾಡಿದ್ವಿ ಅಂತ ಹೇಳ್ಬೇಕಿತ್ತ? ಅವ್ರಿಗೆ ಸಮಾಧಾನ ಮಾಡಿ ನಾನು ಸಾಧನೆ ಮಾಡ್ದೆ ಅಂತ ಹೇಳ್ಬೇಕಿತ್ತ? ಒಳ್ಳೆ ಕೆಲಸ ಮೂರನೇವರಿಗೆ ಗೊತ್ತಾಗದೆ ಮಾಡ್ಬೇಕು ಅಂತ ನಮ್ಮಮ್ಮ ಹೇಳ್ತಾರೆ. ಅದಕ್ಕೆ ಸುಳ್ಳು ಹೇಳಿ ಹೋಗಿದ್ದೆ. ಹೀಗೆ ಹೇಳಿ ನಿನ್ನ ನೀನ್ ಸಮರ್ಥನೆ ಮಾಡ್ಕೋಬಹುದು, ಆದ್ರೆ ನಾವು ನಿನ್ನ ಕ್ಷಮಿಸಲ್ಲ. ಕ್ಷಮಿಸ್ದೇ ಇರೋಂತ ತಪ್ಪು ಅವಳು ಏನ್ ಮಾಡಿದಾಳೆ? ನಾನು ಏನ್ ಮಾಡಿದ್ರು ಅವ್ರಿಗೆ ತಪ್ಪೇ ಅಜ್ಜಿ. ಯಾಕಂದ್ರೆ ಅವ್ರ ಮಗಳಿರ್ಬೇಕಾದ ಸ್ಥಾನದಲ್ಲಿ ನಾನಿದ್ದೀನಲ್ಲ. ಅದೇ ಅದೇ ಅವರಿಗೆ ನನ್ ಮೇಲಿರೋ ಕೋಪ. ಏಯ್, ಮಾತ್ ಚೇಂಜ್ ಮಾಡ್ಬೇಡ. ನಾನಂದಿದ್ದೇನು, ನೀನ್ ಹೇಳ್ತಿರೋದೇನು? ನಮ್ ಸ್ವಪ್ನ ಜಾಗಕ್ಕೆ ನೀನ್ ಬಂದಿದ್ಯಾ ಅಂತ ನಾನು ಹೇಳಿದ್ನಾ? ನೀನ್ ಹೇಳಿದ್ರು ಹೇಳ್ದೆ ಹೋದ್ರು ನಿಮ್ಮಿಬ್ರು ಉದ್ದೇಶ ಒಂದೇ ಅಂತ ಅರ್ಥ ಆಗ್ತಿದೆ. ಯಾರು ಯಾವ ಸ್ಥಾನದಲ್ಲಿ ಇರ್ಬೇಕು ಅಂತ ಆ ದೇವ್ರ ನಿರ್ಧಾರ ಮಾಡ್ತಾನೆ. ಮನ್ಸಲ್ಲಿ ಏನೋ ಇಟ್ಕೊಂಡು ಗಂಗನ್ಗೆ ತೊಂದರೆ ಕೊಡ್ಬೇಡಿ. ನಾನ್ ಸಾಯೋದ್ರೊಳಗಾದ್ರೂ ಮನುಷ್ಯರಾಗಿ ಬದ್ಲಾಗಿ. ನನ್ ಸೊಸೆ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದ್ರಿ. ನೀವ್ ಯಾವಾಗ ಬದ್ಲಾಗ್ತಿರೋ? ಛೀ! ಏನ್ ಬಾಬಾ, ಏನು ಹೇಳ್ದೆ ಹೋಗ್ತಿದ್ಯಾ? ಏನಾದ್ರೂ ಹೇಳೋ. ಎಷ್ಟು ಸಲ ಹೇಳಿದ್ರು ಬದಲಾಗದೆ ಇರೋರ್ಗೆ ಏನ್ ಹೇಳೋದು? ಹೇಳಿ ಹೇಳಿ ನನ್ನ ಬಾಯಿಗೆ ನೋವು ಬಂತೆ ಹೊರತು ನಿಮ್ಮಿಬ್ಬರಿಗೂ ಒಳ್ಳೆ ಬುದ್ಧಿ ಬರ್ಲಿಲ್ಲ. ಕೇಳ್ ಬಯಸ್ಕೊಳ್ಳೋದ್ ಬೇಕಿತ್ತ? ಹೌದಲ್ವಾ? ಏನು ನನ್ನ ಫಾಲೋ ಮಾಡಿದ್ರಾ? ನಾವ್ಯಾಕೆ ಹಾಗೆ ಮಾಡೋಣ? ಮತ್ತೆ ಕವರಲ್ಲಿ ಏನಿದ್ಯೋ ನಿಮಗೆ ಗೊತ್ತಾಯ್ತು? ಎಲ್ಲ ಹೇಳ್ತಾರೆ ನಿನ್ಗೆ. ಕೇಡ್ ಬಯಸೋರಿಗೆ ಕೇಡು ಅಂತ ಒಂದ್ ಗಾದೆ ಇದೆ. ಅದ್ರ ಅರ್ಥ ಏನಂದ್ರೆ, ಒಬ್ರಿಗೆ ಕೇಡಾಗ್ಲಿ ಅಂದ್ಕೊಂಡ್ರೆ ಆ ಕೇಡು ನಮ್ಗೆ ಆಗೋದಂತೆ. ಚಿಕ್ಕಮ್ಮ, ಚಿಕ್ಕಪ್ಪ, ನಾನೇನೋ ಬೆರಣಿ ತಟ್ಟೆ ಅಂತ ನಾನು ಬೆರಣಿ ಅಂದ್ಕೊಂಡ್ರೇನೋ? ನೀವು ತಟ್ಟಿದ್ರೆ ಗೋಡೆ ಗಂಟ್ಕೊಳ್ಳೋ ಬೆರಣಿ ಅಲ್ಲ ನಾನು, ಬಾಲ್ ನಾನು. ನೀವು ನನ್ನ ಗೋಡೆಗೆ ಎಸ್ತು ಆಟ ಆಡೋಕ್ ಬಂದ್ರೆ 2ರಷ್ಟು ವೇಗದಲ್ಲಿ ತಿರ್ಗ್ ಬಂದು ನಿಮ್ ಮುಖಕ್ಕೆ ಬಡಿತೀನಿ. ಒಂದು ಸಿನಿಮಾ ಡೈಲಾಗ್ ಇದೆ, ನೀರಿಗೆದ್ರಾದ್ರೆ ಮುಳುಗ್ಸುತ್ತೆ, ಬೆಂಕಿಗೆದ್ರಾದ್ರೆ ಸುಡುತ್ತೆ, ಗಾಳಿಗೆದ್ರಾದ್ರೆ ಎಗರ್ತೀವಿ ಅಂತ. ನನ್ ಜೊತೆ ಇಟ್ಕೊಂಡ್ರೆ ಆ 3 ಆಗತ್ತೆ. ನೀರು, ಬೆಂಕಿ, ಗಾಳಿ ಜೊತೆಗೆ ನನ್ನೊಳಗೆ ಇನ್ನೂ 2 ಇದೆ, ಮಣ್ಣು, ಆಕಾಶ. ನನ್ ತಂಟೆಗೆ ಬಂದ್ರೆ ನಿಮ್ಮನ್ನ ಮಣ್ಣಲ್ಲಿ ಸೇರಿಸಿ ಆಕಾಶಕ್ಕೆ ಪಾರ್ಸಲ್ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ಅಯ್ಯೋ, ಏನ್ರಿ? ಅಯ್ಯೋ, ಏನ್ರಿ ಏನ್ರಿ ಇದು? ಯಾಕ ಕಬೋರ್ಡ್ನ ಹಾಗೆ ಹೊಡಿತಿದ್ದೀರಾ? ನಿಂಗ್ ಹಾಗರ್ಥ ಆಯ್ತಾ? ನಾನ್ ತಲೆ ಚಚ್ಕೋತಾ ಇದ್ದೆ, ಟೆನ್ಷನ್ಗೆ ಸತ್ ಹೋಗ್ಬೇಕು ಅನಿಸ್ತಿದೆ. ಸಾಯೋದ್ ಯಾಕೆ? ಮತ್ ಸಾಲ್ಯೂಷನ್ ಸಿಗ್ಬೇಕಲ್ಲ. ಗಂಗಾ ನಿತ್ಯ ಆಗಿ ಯಾಕೆ ಬದಲಾಗಿದ್ಲೋ ಗೊತ್ತಿಲ್ಲ, ನಿತ್ಯ ಗಂಗಾಗಿ ಯಾಕೆ ಬದಲಾಗಿದ್ಲೋ ಗೊತ್ತಿಲ್ಲ. ಗಂಗನ ಚೇಸ್ ಮಾಡಿದ್ರು ನೀನೇನು ಮಾಡೋಕಾಗ್ಲಿಲ್ಲ. ನಿತ್ಯನ ನಾನ್ ಫಾಲೋ ಮಾಡಿ ಉಪಯೋಗ ಇಲ್ದೆ ಹೋಯ್ತು. ಕನಿಷ್ಠ ವಿಡಿಯೋ ಕೂಡ ತೆಗಿಯೋಕಾಗ್ಲಿಲ್ಲ. ಆ ರೂಪ ನೋಡಿದ್ರೆ ಅಸ್ಥಿ ತಂಟೆಗೆ ಯಾರು ಹೋಗ್ದಿದ್ದ ಹಾಗೆ ಕೈ ಕಟ್ಬಿಟ್ಲು. ನಾವೇನೋ ವ್ಯೂಹ ಮಾಡೋಣ ಅಂದ್ರೆ ನಮ್ ಸುತ್ತ ಪದ್ಮ ವ್ಯೂಹ ಹಾಕಿರೋ ಆಗಿದೆ. ಚಂದ್ರಿಕಾ, ತಲೆ ಚಚ್ಕೊಳ್ದೆ ಏನ್ ಮಾಡೋದು? ಹೀಗಿದ್ದಾಗ್ಲೇ ಉಪಯೋಗಿಸ್ಬೇಕು. ಅದೇ ಅಲ್ವಾ ಮಾಡಿದ್ದು. ತಲೆ ಉಪಯೋಗಿಸೋದು ಅಂದ್ರೆ ಅದನ್ನ ಹೊಡ್ಕೊಳ್ಳೋದಲ್ಲ. ಕರೆಕ್ಟ್ ಆಗಿ ಯೋಚನೆ ಮಾಡಿ. ಎಷ್ಟು ಯೋಚನೆ ಮಾಡಿದ್ರು ಉಪಾಯ ಹೊಳಿತಿಲ್ಲ. ನಿತ್ಯ ಬದುಕೇ ಇದ್ದಾಳೆ ಅಂತ ಜೈಗೆ ಗಟ್ಟಿಯಾಗಿ ಹೇಳಿದ್ರೆ ಕೇಳ್ತಾನೇನೋ? ಕೇಳಲ್ಲ. ಕೂಗ್ ಹೇಳಿದ್ರು ಆಧಾರ ಬೇಕು ಅಂತಾನೆ. ನಿತ್ಯ ನಾವ್ ಕಣ್ಮುಂದೆ ನಿಲ್ಸಿದ್ರೆ ಜೈ ಖಂಡಿತ ನಂಬ್ತಾನೆ. ನಿಲ್ಲಿಸ್ಬೇಕು ಅಂದ್ರೆ ಮೊದ್ಲು ಸಿಗ್ಬೇಕಲ್ಲ. ಶಾಪಿಂಗ್ ಮಾಲ್ ಅಲ್ಲಿ ಸಿಗ್ದ ಹಾಗೆ ಸಿಕ್ಕಿ ತಪ್ಪಿಸ್ಕೊಂಡ್ಲು. ಇವತ್ತು ವಿಡಿಯೋ ಮಾಡೋಣ ಅಂದ್ರೆ ಕಣ್ಮುಂದೇನೆ ಎಸ್ಕೇಪ್ ಆದ್ಲು. ಇನ್ ಹೇಗೆ ಅವಳು ಹಿಡಿಯೋದು? ಕಿಡ್ನಾಪ್. ಕಿಡ್ನಾಪ್? ಹೌದು, ನಮ್ಮ ಸಮಸ್ಯೆಗೆ ಅದೇ ಪರಿಹಾರ. ಯಾರನ್ನ ಕಿಡ್ನಾಪ್ ಮಾಡೋದು? ಜೈನಾ?
ಜೈನ್ ಯಾಕೆ ಕಿಡ್ನಾಪ್ ಮಾಡ್ತೀನಿ? ಮತ್ತೆ ಗಂಗನ? ಗಂಗಾನ ಕಿಡ್ನಾಪ್ ಮಾಡಿದ್ರೆ ಏನ್ ಸಿಗತ್ತೆ? ಅವಳು ಗಂಗಾ ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ. ಓ ಹೌದಲ್ವಾ? ನಿತ್ಯನ ಕಿಡ್ನಾಪ್ ಮಾಡೋದು ಹೇಗಾದ್ರೂ ಸರಿ. ನಿತ್ಯನ ಆ ಮನೆಯಿಂದ ಕಿಡ್ನಾಪ್ ಮಾಡಿ ಒಂದ್ ಕಡೆ ಬಂದ್ಸಿಟ್ಟು ಅಲ್ಲಿಗೆ ಜೈನ ಗಂಗಾನ ಕರ್ಸೋದು. ಇವಳು ನಿತ್ಯ, ಇವಳು ಗಂಗಾ ಅಂತ ಜೈಗೆ ತೋರ್ಸೋದು. ಅಷ್ಟೇ, ನಮ್ಮ ಕಷ್ಟಕ್ಕೆಲ್ಲ ಸುಖಾಂತ್ಯ ಸಿಕ್ಕದ ಹಾಗೆ. ಮೈಂಡ್ ಬ್ಲೋಯಿಂಗ್ ಚಂದ್ರಿಕಾ. ಎಕ್ಸಲೆಂಟ್, ಮಾರ್ವೆಲಸ್, ಎಕ್ಸ್ಟ್ರಾರ್ಡಿನರಿ ಪ್ಲಾನ್. ನಾಳೆನೆ ನಿತ್ಯ ಕಿಡ್ನಾಪ್ಗೆ ಶ್ರೀಕಾರ ಬರೆಯೋಣ. ಏನ್ರಿ, ಸಂಜೆನೆ ಬರ್ತೀನಿ ಅಂದ್ಕೊಂಡಿದ್ದೆ, ಇಷ್ಟು ಲೇಟ್ ಆಯ್ತು? ಹೊಸ ಪ್ರಾಜೆಕ್ಟ್ ಕೆಲಸ ಶುರುವಾಗಿದೆ ಮೇಡಮ್. ಆಫೀಸಲ್ಲಿ ಸ್ವಲ್ಪ ಬ್ಯುಸಿ ಇರ್ತಾರೆ. ಕೆಲಸದಲ್ಲಿ ಮುಳುಗಿ ಹೆಂಡತಿನ ಮರ್ತು ಬಿಡ್ತಾರ ನಿಮ್ ಸಾರು? ಆಹಾ, ಅದೇನಿಲ್ಲ ಮೇಡಮ್. ಮತ್ತೆ ಮುಖ ಯಾಕೆ ಹಾಗಾಗಿತ್ತು? ಏನ್ರಿ ಏನ್ರಿ? ಚಿಕ್ಕಮ್ಮ, ಹಸುವಾಗ್ತಿದೆ, ಊಟ ಕೊಡಿ. ಇರು ಕಲ್ಪನಾ. ಅವನ್ ಕೆಲ್ಸ ಮಾಡೋದಕ್ಕೆ ಅವನ್ ಹೆಂಡತಿ ಇದ್ದಾಳೆ. ನೀನೇನ್ ಮಾಡ್ಬೇಕಾಗಿಲ್ಲ. ನಿನ್ ಕೆಲ್ಸ ನೀನ್ ನೋಡ್ಕೊ, ಹೋಗು. ಅಮ್ಮ ಗಂಗಾ, ಜೈಗೆ ಊಟ ಬಡಿಸಮ್ಮ. ಯಾರ್ಯಾರೋ ನನಗ್ ಬಡ್ಸೋ ಅಗತ್ಯ ಇಲ್ಲ. ಅತ್ತೆ, ನೀವು ಬಡ್ಸಿ. ಚಂದ್ರಿಕಾ, ನಿಂತ್ಕೋ ಚಂದ್ರಿಕಾ. ನಿನಗ್ ಸಂಬಂಧ ಇಲ್ದಿರೋ ವಿಷಯದಲ್ಲಿ ತಲೆ ಹಾಕ್ಬೇಡ. ನನ್ನ ಸೋದರಳಿಯಂಗ್ ಊಟ ಬಡಿಸೋದು ನನಗ್ ಸಂಬಂಧ ಇಲ್ದಿರೋ ವಿಷಯ ಹೇಗಾಗತ್ತಜ್ಜಿ? ಅವ್ನ್ ನಿನ್ಗೆ ಸೋದರಳಿಯ ಮಾತ್ರ ಅಲ್ಲ, ಅವನೀಗ ಗಂಗಾ ಗಂಡ. ಆ ಗಂಡ ಹೆಂಡತಿ ಮಧ್ಯೆ ನೀನ್ ಹೋಗ್ಬಾರ್ದು. ಆ ಹೆಣ್ಮಗಳನ್ನ ಹೆಂಡತಿ ಅಂತ ನೀವ್ ಹೇಳ್ತೀರಿ, ಜೈ ಅನ್ಕೋಬೇಕಲ್ಲ? ಅನ್ಕೋಬೇಕು. ತಾಳಿ ಕಟ್ಟಿ ಮದ್ವೆ ಆದ್ಮೇಲೆ ಹೆಂಡತಿ ಅಲ್ದೆ ಇನ್ನೇನ್ ಅನ್ಕೋಬೇಕು? ಅವನಿಗೆ ಜವಾಬ್ದಾರಿ ಗೊತ್ತಿಲ್ಲ ಅಂದ್ರೆ ಗೊತ್ತಾಗೋ ಹಾಗೆ ಮಾಡ್ಬೇಕು. ನಾಣಿ ಸರ್, ನನಗೆ ಡಿನ್ನರ್ ಸರ್ವ್ ಮಾಡು. ನಾಣಿ, ಡೂ ವಾಟ್ ಐ ಸೇ. ಏನಮ್ಮ, ಎಲ್ಲ ನಾನೇ ಮಾತಾಡ್ಬೇಕಾ? ನಿನ್ ಬಾಯಲ್ಲಿ ನಾಲ್ಗೆ ಇಲ್ವಾ? ಅರೆ ಅಜ್ಜಿ, ದೊಡ್ಡವರು ನೀವು ಮಾತಾಡ್ತಿದ್ರೆ ಮಧ್ಯದಲ್ಲಿ ನಾನು ಯಾಕೆ ಅಂತ ಸುಮ್ಮನೆ ಇದ್ದೆ. ಈಗ ನೋಡಿ. ನಾಣಿ ಸರ್. ನಾಣಿ ಅವ್ರೆ, ಮೇಡಮ್, ಅವ್ರ ತಾಳಿ ಕಟ್ಟಿದ್ದು ನಿಮಗ ನನಗ? ನಿಮಗೆ ಮೇಡಮ್. ಅವ್ರಿಗೆ ಊಟ ಕೊಡ್ಬೇಕಾದವಳು ನೀವಾ ನಾನಾ? ನೀವೇ ಮೇಡಮ್. ಈಗ ಹೇಳಿ, ಏನ್ ಮಾಡ್ತೀರಾ? ಸರ್, ನಾನು ಆಫೀಸಲ್ಲಿ ನಿಮಗೆ ಪಿ ಎ ಅಷ್ಟೇ, ಮನೆಯಲ್ಲಿ ನಿಮ್ಮ ಸರ್ವೆಂಟ್ ಅಲ್ಲ. ಕಟ್ಕೊಂಡ್ ಹೆಂಡತಿ ನಾನಿದ್ದಾಗ ಚಿಕ್ಕಮ್ಮ ಅತ್ತೆ ನಾಣಿಗೆ ಹೇಳ್ತಿರಲ್ಲ. ನಿಮ್ಗೆ ಸಂಬಂಧಪಟ್ಟಿರೋ ಯಾವ ಕೆಲ್ಸ ಆದ್ರೂ ನನಗೆ ಹೇಳಿ.
ಬೆಳಗ್ಗೆನೆ ನಿಮ್ಮನ್ನ ಎಪ್ಸಿ ಬೆಡ್ ಕಾಫಿ ಕೊಡ್ತೀನಿ, ಬ್ರಷ್ಗೆ ಪೇಸ್ಟ್ ಹಾಕೊಡ್ತೀನಿ, ನೀವು ಸ್ನಾನ ಮಾಡ್ತಿದ್ರೆ ತಲೆನ ತಿಕ್ಕೊಡ್ತೀನಿ, ನಿಮ್ ಬಟ್ಟೆನ ಇಸ್ತ್ರಿ ಮಾಡ್ತೀನಿ, ಟಿಫಿನ್ ಬಡಿಸಿ ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ, ರಾತ್ರಿಗೆ ಹೀಗೆ ಹತ್ರ ಇದ್ದು ಡಿನ್ನರ್ ಕೂಡ ಬಡಿಸ್ತೀನಿ. ನೀವು ಡಿನ್ನರ್ ಮಾಡಿ ಬೆಡ್ರೂಮ್ಗೆ ಹೋದ್ಮೇಲೆ ಸುಸ್ತಾಗಿ ಮಲಗಿದ್ರೆ ನಿಮ್ ಕಾಲು ಒತ್ತೀನಿ. ತಿನ್ರಿ. ನೀವೇ ತಿಂತೀರಾ ಇಲ್ಲ ನನ್ ಕೈಯಾರೆ ತಿನ್ಸು ಅಂತೀರಾ? ಏಯ್, ನೀನ್ ಯಾರ ನನಗ್ ಬಡ್ಸೋದಕ್ಕೆ? ನಾನು ನಿಮ್ ಹೆಂಡತಿ. ಮೋಸ ಮಾಡ್ದವಳು ನನ್ನ ಹೆಂಡತಿ ಅಲ್ಲ, ಮೋಸ್ಕಾರ್ತಿ. ನೀನ್ ಬಡ್ಸೋ ಊಟ ಮಾಡೋ ಕರ್ಮ ನನಗಿಲ್ಲ. ನಿನ್ನಂತವಳು ಹಾಕಿದ್ನ ನಾನು ತಿನ್ನಲ್ಲ. ನೀನ್ ಕೊಡೋದೆಲ್ಲ ನನಗೆ ವಿಷದ ಸಮಾನ. ಗಂಗಾ ಬಡ್ಸಿದ್ದಿನ ನೀನ್ ತಿಂದೆ ಹೋದ್ರೆ ಬೇರೆ ಯಾರು ನಿನ್ಗೆ ಊಟ ಬಡ್ಸೋದಿಲ್ಲ. ಫೈನ್ ಅಜ್ಜಿ, ಇಂಥವಳ ಕೈಯಿಂದ ತಿನ್ನೋ ಬದಲು ಹಸ್ಕೊಂಡಿರೋದೇ ಬೆಟರ್. ಅನ್ನ ತಿನ್ನೋದನ್ನ ಬೇಕಾದ್ರೆ ಬಿಡ್ತೀನಿ, ಇವಳು ಬಡ್ಸೋದನ್ನ ಮಾತ್ರ ತಿನ್ನಲ್ಲ. ನನ್ ಮೇಲಿರೋ ಕೋಪನ ಅನ್ನದ ಮೇಲೆ ತೋರಿಸ್ತೀರಾ? ನಿನ್ ಜೊತೆ ಕನೆಕ್ಟ್ ಆಗಿರೋ ಯಾವ್ದಾದ್ರೂ ಸರಿ, ನನ್ನಿಂದ ದೂರ ಆಗ್ಬೇಕು ಅಷ್ಟೇ. ಅದು ನೀನಾಗ್ಲಿ, ಅನ್ನ ಆಗ್ಲಿ, ಇನ್ನೇನಾದ್ರೂ ಆಗ್ಲಿ. ಜೈ, ಅಜ್ಜಿ, ನೀವೇನ್ ನೊಂದ್ಕೋಬೇಡಿ. ಅತ್ತೆ ಮಾವ ಫೀಲ್ ಆಗ್ಬೇಡಿ. ಅವರಿಗೆ ನನ್ನ ಮೇಲೆ ಕೋಪ ಬಂದಿದೆ ಅಷ್ಟೇ. ಆ ಕೋಪ ಯಾವಾಗ್ಲೂ ಇರಲ್ಲ, ಹೋಗ್ಬಿಡುತ್ತೆ. ಮೊದ್ಲಿನ ಹಾಗೆ ಅವ್ರು ನನ್ನ ಪ್ರೀತಿಸ್ತಾರೆ. ಆ ದಿನ ಬೇಗ ಬರುತ್ತೆ. ಹಾ, 1 ಗಂಟೆಲ್ ಕೂಡ ಬರ್ಬೋದು. ಹಸುವಾದ್ರೆ ಅವರೇ ಬಂದು ಊಟ ಮಾಡ್ಬೋದು. ನೀವೆಲ್ಲ ಹೋಗಿ ನಿದ್ರೆ ಮಾಡಿ. ನಾವು ನಿನಗ್ ಸಮಾಧಾನ ಮಾಡ್ಬೇಕೆ ಹೊರತು ನೀನೇ ನಮಗ್ ಸಮಾಧಾನ ಮಾಡ್ತಿದ್ಯಲ್ಲಮ್ಮ. ನಿನ್ ಸಹನೆ, ನಿನ್ ತಾಳ್ಮೆನೆ ನಿನ್ನ ಗೆಲ್ಸುತ್ತೆ. ನೀನ್ ಹೇಳ್ದಾಗೆ ಜೈಗೆ ನಿನ್ ಮೇಲೆ ಕೋಪ ಬಂದಿದೆಯಾ ಹೊರತು ನಿನ್ ಮೇಲೆ ಪ್ರೀತಿ ಹೋಗಿಲ್ಲ. ಆ ಪ್ರೀತಿ ಖಂಡಿತ ಹೊರಗೆ ಬರುತ್ತಮ್ಮ. ಹೆಣ್ಮಕ್ಳಿಗೆ ಭೂದೇವಿಗಿರೋ ಸಹನೆ ಇರ್ಬೇಕು ಅಂತಾರೆ. ಗಂಡ ಬೈದ್ರು ಹೊಡೆದ್ರು ಸುಮ್ಮನಿರೋ ಹೆಣ್ಮಕ್ಳಿದ್ದಾರೆ. ಜೈ ಅಷ್ಟು ಕೆಟ್ಟವನಲ್ಲಮ್ಮ. ಹೀಗೆ ನಗ್ತಾ ಜೈ ಮನ್ಸನ್ನ ಗೆಲ್ಲು. ಸಾರ್ ಮಧ್ಯಾಹ್ನ ಕೂಡ ಸರಿಯಾಗಿ ಊಟ ಮಾಡಿಲ್ಲ ಮೇಡಮ್. 1 ಗಂಟೆನೂ ತಡ್ಕೊಳಲ್ಲ. ನನ್ಗನ್ಸುತ್ತೆ ಇನ್ನೊಂದು ಅರ್ಧ ಗಂಟೆಲಿ ಬಂದು ಊಟ ಬಡಿಸು ಅಂತ ನಿಮ್ಮನ್ನೇ ಬಂದು ಕೇಳ್ತಾರೆ ನೋಡಿ. ಗುಡ್ ನೈಟ್ ಮೇಡಮ್. ಒಟ್ನಲ್ಲಿ ಎಲ್ರೂ ಸೇರಿ ಜೈನ ಚೆನ್ನಾಗಿ ಗೋಳಾಡಿಸ್ತಿದ್ದೀರಾ. ಚೆನ್ನಾಗಿದ್ಯೆ? ನೀನ್ ಕುತ್ಕೆ ತುಂಬಾ ಅನ್ನ ತಿಂದು ಅವನ್ನ ಉಪವಾಸ ಕಳಿಸ್ತ್ಯಾ? ಕಂಠ ಪೂರ್ತಿ ತಿಂದಿದ್ದು ನೀವು ಚಿಕ್ಕಪ್ಪನೇ ಚಿಕ್ಕಮ್ಮ. ಅವ್ರು ತಿಂದೇ ಇದ್ರೆ ನಾವ್ ಯಾವತ್ತಾದ್ರೂ ತಿಂದಿದ್ದೀವಾ? ಹೌದು ಚಂದ್ರಿಕಾ, ಮನೆಯಲ್ಲಿ ನಮ್ಮನ್ ಬಿಟ್ರೆ ಯಾರು ತಿಂದಿಲ್ಲ. ಯಾರು ತಿನ್ನಲ್ವೋ ಅವ್ರ ಹೊಟ್ಟೆನೆ ಒಣಗೋದು, ನಮ್ಗೇನು? ಇವಳ ವಿಷಯ ಈಗಲ್ಲ, ನಾಳೆ ಬೆಳಗ್ಗೆ ನೋಡ್ಕೋತೀನಿ, ನಡೀರಿ.
ಏನಿದು ಇಷ್ಟೊಂದು ಹೊಟ್ಟೆ ಹಸಿತಾ ಇದೆ. ಐದು, 4, 3, 2, 1 ನಿಧಾನಕ್ಕೆ ಎದ್ದು ಕೂತ್ಕೋತಾರೆ. ಅಬ್ಬಾ, ಏನಿದು? ಹಸಿವು. ಅಬ್ಬಾ, ಹೊಟ್ಟೆಲಿ ಏನೇನೋ ಓಡಾಡ್ತಿದೆ. ಇಲ್ಲಿ ಮರಿ. ಈಗ ಏನ್ ಮಾಡ್ಲಿ? ಈಗ್ಲೇ ಏನಾದ್ರೂ ತಿನ್ಬೇಕು. ಎಸ್, ಇದನ್ನ ಹಸುವು ಅಂತಾರೆ. ಹಸುವಾದ್ರೆ ಹೊಟ್ಟೆಲಿ ಇಲಿ ಓಡಾಡೋ ಹಾಗಿರುತ್ತೆ. ಹೀಗಾದಾಗ ತಕ್ಷಣ ಏನಾದ್ರೂ ತಿನ್ಬೇಕು. ಅಬ್ಬಾ, ದೊಡ್ಡ ವಿಷಯ ತಿಳ್ಕೊಂಡ್ರು. ಎಲ್ರೂ ನಿದ್ದೆ ಮಾಡ್ತಿದ್ದಾರೆ. ನಾನ್ ಮಾಡ್ಲಿಲ್ವಲ್ಲ. ಯಾರು ನನ್ನ ನೋಡಲ್ಲ. ನಾನ್ ನೋಡ್ತಿದ್ದೀನಲ್ಲ. ಊಟ ಮಾಡೋದಕ್ಕೆ ಇದೇ ಕರೆಕ್ಟ್ ಟೈಮ್. ಅಲ್ಲ, ದೆವ್ವಗಳು ತಿನ್ನೋ ಟೈಮ್. ಅಯ್ಯೋ, ಎಲ್ಲ ಖಾಲಿ ಇದೆಯಲ್ಲ. ತಾವು ನೆಲಕ್ಕೆಸೆದ್ರೆ ಖಾಲಿ ಆಗಲ್ವಾ? ಫ್ರಿಜ್ಜಲ್ಲಿ ಕೂಡ ಏನೂ ಇಲ್ವಲ್ಲ. ಏನಾದ್ರೂ ಇಟ್ರಲ್ವಾ ಇರೋದು? ಈಗೇನ್ ಮಾಡೋದಪ್ಪ ದೇವ್ರೆ? ಈ ಗಂಗಾ ಹತ್ರ ಕೇಳ್ಬೇಕು. ಕತ್ಲಲ್ಲಿ ದೆವ್ವದ ಹಾಕಿ ತಿರುಗ್ತೀಯಲ್ಲ, ನೀನ್ ಈ ಟೈಮಲ್ಲಿ ಏನೇ ಮಾಡ್ತಿದ್ಯಾ? ತಾವೇನ್ ಮಾಡ್ತಿದ್ದೀರಾ ಸರ್? ಯಾಕೆ ನೀನ್ ಇನ್ನೂ ನಿದ್ರೆ ಮಾಡಿಲ್ವಾ? ಯಾಕೆ, ನಿಮ್ಗೆ ನಿದ್ರೆ ಬಂದಿತ್ತಾ? ಹಸುವಲ್ಲೇ ಮಲ್ಗಿದ್ರೆ ಎಲ್ ಬರುತ್ತೆ? ಅದಕ್ಕೆ ಪೌರುಷ ತೋರ್ಸ್ಬಾರ್ದು ಅನ್ನೋದು. ಅಮ್ಮನ ಮೇಲೆ ಅನ್ನದ ಮೇಲೆ ಯಾವತ್ತೂ ಕೋಪ ಮಾಡ್ಕೋಬಾರ್ದು. ಮಾಡ್ಕೊಂಡ್ರೆ ಉರಿಯೋದು ನಮ್ ಹೊಟ್ಟೆನೆ. ಏಯ್, ನಿನ್ ನೀತಿ ಸೂತ್ರ ನಂಗೆ ಬೇಕಾಗಿಲ್ಲ. ನಿನ್ ಕೆಲ್ಸ ನೀನ್ ನೋಡ್ಕೋ. ನಿಮ್ ಕೆಲ್ಸ ಮಾಡೋದೇ ನನ್ ಕೆಲ್ಸ. ನಿನ್ನ ನನ್ ಕೆಲ್ಸದೊಳಗ್ ಕೂಡ ಒಪ್ಕೊಳ್ಳಲ್ಲ. ಹೋಗ್ಲಿ, ಅಡ್ಗೆ ಹುಳು ಅಂದ್ಕೊಳ್ಳಿ. 5 ನಿಮಿಷಕ್ಕೆ ಅನ್ನ ಹುಳಿ ಮಾಡಿ ಬಡಿಸ್ತೀನಿ. ನೆವರ್. ನಿನ್ ಕೈ ಅಡ್ಗೆ ನಾನ್ ತಿನ್ನಲ್ಲ. ನನ್ ಮೇಲೆ ಕೋಪ ಇದ್ರೆ ಅದನ್ನ ನನ್ ಮೇಲೆ ತೋರ್ಸಿ. ನಾನ್ ಮಾಡೋ ಅಡ್ಗೆ ಏನ್ ಪಾಪ ಮಾಡಿದೆ? ನೀನ್ ಮುಟ್ಟಿದ್ದೇನು ನಾನ್ ಮುಟ್ಟಲ್ಲ. ನಾನೇನ್ ಮುಟ್ಬಾರ್ದವಳ? ನನಗ್ ನೀನ್ ಹಾಗೆ ನನ್ ಶತ್ರು. ನೀನು ನನ್ ನೆರಳಾಗಿ ಓಡಾಡ್ತಿದ್ಯಾ. ನೀನು ನನ್ನ ಬಿಟ್ಟೋಗು ಅಂದ್ರು ನನ್ ಜೊತೆಲೇ ತಿರ್ಗಾಡ್ತಿದ್ಯಾ.